ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ರೀತಿ ನಾನು AI ಸ್ಟೋರಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈ ರೀತಿ AI ಸ್ಟೋರಿ ವಿಡಿಯೋನ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಶಾರ್ಟ್ ವಿಡಿಯೋಗೆ ಹಾಕೋದ್ರಿಂದ ನಿಮ್ಮ ಶಾರ್ಟ್ ವಿಡಿಯೋ ಬಂದ್ಬಿಟ್ಟು ತುಂಬಾ ಬೇಗನೆ ವೈರಲ್ ಆಗುತ್ತೆ. ಓಕೆನಾ? ಶಾರ್ಟ್ ವಿಡಿಯೋಗೂ ಹಾಕೋಬೋದು, ನೀವು ಏನಾದರೂ ಅದನ್ನು ತುಂಬ ಸ್ವಲ್ಪ ಲಾಂಗ್ ಸ್ಟೋರಿ ಆಗಿ ನಿಮ್ಮದು ಲಾಂಗ್ ವೀಡಿಯೋಸ್ಗೂ ಕೂಡ ನೀವು ಹಾಕೊಳ್ಬೋದು. ಓಕೆನಾ? ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ಈ ರೀತಿ AI ವಿಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಪ್ರಾಂಪ್ಟ್ ಕೂಡ ಬೇಡ. ಬರೀ ನೀವು ಸ್ಟೋರಿ ಇದ್ರೆ ಸಾಕು, ಈ ರೀತಿ ವಿಡಿಯೋಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ಗೆ ಇಲ್ಲೊಂದು ವಿಡಿಯೋನ ಹಾಕ್ತೀನಿ ನೋಡಿ. ಈ ರೀತಿ ವಿಡಿಯೋನ ನೀವು ತುಂಬ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಇದಕ್ಕೆ ಯಾವುದೇ ರೀತಿ ನಾವು ಎಡಿಟಿಂಗ್ ಮಾಡೋದು ಬೇಡ, ಯಾವುದೇ ರೀತಿ ನಮ್ಮದು ವಾಯ್ಸ್ ಓವರ್ ಮಾಡೋದು ಬೇಡ. ಬರೀ ಸ್ಟೋರಿ ಇದ್ರೆ ಸಾಕು, ನಾವು ಈ ವಿಡಿಯೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಮತ್ತೆ ಇದಕ್ಕೆ ಯಾವುದೇ ರೀತಿ ನಾವು ಏನು ಪ್ರಾಂಪ್ಟ್ ಅನ್ನೆಲ್ಲ ಹಾಕೋದು ಬೇಡ. ಬರೀ ನಾವು ಈಸಿಯಾಗಿ ಒಂದು ವಿಡಿಯೋಗೆ ಒಂದು ಸ್ಟೋರಿ ಇದ್ರೆ ಸಾಕು, ನಾವು ಈ ವಿಡಿಯೋನ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಈಸಿಯಾಗಿ ಈ ರೀತಿ AI ವಿಡಿಯೋನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಆಗಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಫುಲ್ ವಿಡಿಯೋನ ನೀವು ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಇಲ್ಲಾಂದರೆ ಒಂದೊಂದು ಟಿಪ್ಸ್ ಏನಿರುತ್ತೆ ಅದನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಓಕೆನಾ? ಮತ್ತೆ ಹೋದ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದರು, ಪಿಂಟ್ರೆಸ್ಟಿಂದ ವಿಡಿಯೋನ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದಂತ. ಫ್ರೆಂಡ್ಸ್, ನೀವು ವಿಡಿಯೋ ಫುಲ್ಲಾಗಿ ನೋಡಿರಲ್ಲ. ನಾನಿವಾಗ ಪಿಂಟ್ರೆಸ್ಟಿಂದ ವಿಡಿಯೋನ ತೆಗೆದುಬಿಟ್ಟು ನಾನು ಡೌನ್ಲೋಡ್ ಮಾಡಿನೇ ನಿಮಗೆ ತೋರಿಸ್ತಿರ್ತೀನಿ, ಇನ್ಶಾರ್ಟಲ್ಲಿ ಎಡಿಟಿಂಗ್ ಮಾಡಿ. ಓಕೆನಾ? ಇವಾಗ ನಾನು ಪಿಂಟ್ರೆಸ್ಟಿಂದ ಯಾವ ರೀತಿ ವಿಡಿಯೋನ ಡೌನ್ಲೋಡ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಫುಲ್ ವಿಡಿಯೋನ ವಾಚ್ ಮಾಡಿರಬೇಕು. ವಿಡಿಯೋನ ಸ್ಕಿಪ್ ಮಾಡಿ ಏನಾದರೂ ನೋಡಿದರೆ ನಾನು ಯಾವ ರೀತಿ ಡೌನ್ಲೋಡ್ ಮಾಡಿರ್ತೀನಿ ಅನ್ನೋದನ್ನ ನೀವು ನೋಡಿರಲ್ಲ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ, ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಮೊದಲು ನಾವೇನು ಮಾಡಬೇಕು, ChatGPT ಆ್ಯಪ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ನೀವು ಕೂಡ ಈಸಿಯಾಗಿ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ChatGPTನ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಇದಕ್ಕೆ ಯಾವುದೇ ರೀತಿ ಪೇ ಇಲ್ಲ, ಅದು ಬಂದುಬಿಟ್ಟು ಫ್ರೀಯಾಗಿ ನಾವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ನಾನೀಗ ChatGPTನ ಓಪನ್ ಮಾಡಿಕೊಂಡು, ಈಗ ನಮಗೆ ಒಂದು ಸ್ಟೋರಿ ಬೇಕು. ಆ ಸ್ಟೋರಿನ ನಾವು ಇದ್ರ ಹತ್ರ ChatGPT ಹತ್ರ ಬರೆದು ಕೊಡಿ ಅಂತ ಕೇಳಬೇಕು. ಅದಕ್ಕೆ ಮೊದಲು ನಾವೇನು ಮಾಡಬೇಕಂದ್ರೆ, ಇಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಸ್ಪೀಕರ್ ಏನಿದೆ ಅದನ್ನ ಪ್ರೆಸ್ ಮಾಡಿಬಿಟ್ಟು ನಾವು ಹೇಳಿದ್ರೆ ಸಾಕು, ಅದು ಟೈಪ್ ಮಾಡುತ್ತೆ ChatGPT. ಓಕೆನಾ? ಮತ್ತು ನೀವು ಈಗ ಏನು ನಾವು ಸ್ಟೋರಿ ಕೇಳ್ತಾ ಇದ್ದೀವಿ ಅದನ್ನು ಕನ್ನಡದಲ್ಲಿ ಬರೀರಿ, ಆದರೆ ಸ್ಟೋರಿ ಬೇಕಾಗಿರೋದು ನಮಗೆ ಹಿಂದಿ ಸ್ಟೋರಿ. ಓಕೆನಾ? ಏನಕ್ಕಂದರೆ ಈಗ ಹಿಂದಿಯಲ್ಲಿ ಈ ರೀತಿ ವೀಡಿಯೋಸ್ಗಳು ತುಂಬಾ ಟ್ರೆಂಡಿಂಗಲ್ಲಿದೆ. ಹಿಂದಿ ಸ್ಟೋರೀಸ್ಗಳು ಕೂಡ ಎಲ್ಲರೂ ನೋಡೋಕ್ಕೆ ಇಷ್ಟಪಡ್ತಾರೆ. ಕನ್ನಡದಲ್ಲಿ ತುಂಬಾ ಕಮ್ಮಿ ಜನ ನೋಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಹಿಂದಿ ಬಂದರೆ ಎಲ್ಲ ನಾವು ಹಿಂದಿ ಸ್ಟೋರಿ ಕೊಡಿ ಅಂತ ಕೇಳಬೇಕು. ಓಕೆನಾ? ನಾನೀಗ ಯಾವ ರೀತಿ ಅಂತ ಮೈಕನ್ನು ಇದು ಮಾಡಿ ಹೇಳ್ತೀನಿ ನೋಡಿ. ನನಗೆ ಒಂದು ಗುಂಡ ಮತ್ತು ಟೀಚರ್ದು ಜೋಕ್ ಬರೆದು ಕೊಡಿ, 80 ವರ್ಡ್ಸ್ ಹಿಂದಿಯಲ್ಲಿ ಬರೆದು ಕೊಡಿ. ಓಕೆನಾ? ನಾನೀಗ ನೋಡಿ ಕೇಳಿದ್ದೀನಿ, ಇದರಲ್ಲಿ 70 to 80 ವರ್ಡ್ಸ್ ಅಂತ ಕೇಳಬೇಕು. 70 to 80 ವರ್ಡ್ಸ್ ಹಿಂದಿಯಲ್ಲಿ ಬರೆದು ಕೊಡಿ ಅಂತ ಕೇಳಿದ್ದೀನಿ. ಈಗ ಈ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿ ನಾವೇನು ಮಾಡಬೇಕು, ನಮ್ಮದೇನಿದೆ ಅದು ಟೈಪ್ ಮಾಡಿರೋದು ಅದನ್ನು ನಾವು ಸೆಂಡ್ ಮಾಡಬೇಕು. ಈಗ ನೋಡಿ ಬರೆದು ಕೊಟ್ಟಿದೆ, ಒಂದು ಜೋಕ್ ಏನಿದೆ ಅದನ್ನು ಬರೆದುಬಿಟ್ಟು ಕೊಟ್ಟಿದೆ ನಮಗೆ ಹಿಂದಿಯಲ್ಲಿ. ಈಗ ನಿಮಗೆ ಹಿಂದಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಬರೀ ಇಷ್ಟನ್ನು ಟೈಪ್ ಮಾಡಿ ಆವಾಗ ಒಂದು ಸ್ಟೋರಿ ಬರುತ್ತೆ. ಜಸ್ಟ್ ಆ ಸ್ಟೋರಿನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ, ಇಷ್ಟೇ ನಮಗೆ ಬೇಕಾಗಿರೋದು. ಓಕೆನಾ? ಈಗ ಏನಾಗಿದೆ, ಇದು ನಮಗೆ ಕಾಪಿ ಆಗಿದೆ. ಇಲ್ಲಾಂದರೆ ನೋಡಿ ಈ ರೀತಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಲೈನ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಕಾಪಿ ಮಾಡ್ಕೊಂಡಾದ್ಮೇಲೆ ಇಷ್ಟೇ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿ ಗೂಗಲಿಗೆ ಹೋಗಬೇಕು. ನಾವು ಗೂಗಲಿಗೆ ಹೋಗ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ಅದನ್ನು ನಾವು ಸರ್ಚ್ ಮಾಡ್ಕೊಳ್ಬೇಕು. ಈಗ ಗೂಗಲಿಗೆ ಬಂದುಬಿಟ್ಟು ಸರ್ಚ್ ಮಾಡ್ಕೊಳ್ಬೇಕು, ಮ್ಯಾಜಿಕ್ ಲೈಟ್ AI ಅಂತ. ಇದೊಂದು ವೆಬ್ಸೈಟ್ ಇದು. ಈ ವೆಬ್ಸೈಟ್ ಬಂದುಬಿಟ್ಟು ಫ್ರೀ ಇದು. ಓಕೆನಾ? ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಫ್ರೀ ಆಗಿರುವಂಥದ್ದು. ಇದರಲ್ಲಿ ನಾವು ವಿಡಿಯೋನ ಜನ್ರೇಟ್ ಮಾಡೋದು. ಓಕೆನಾ? ಬರೀ ಇದರಲ್ಲಿ ನಾವು ಲಾಗಿನ್ ಆದರೆ ಸಾಕು, ನಾವು ವೀಡಿಯೋಸ್ನ ಡೈಲಿ 3 to 4 ವೀಡಿಯೋಸ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಈಗ ಮ್ಯಾಜಿಕ್ ಲೈಟ್ ಅನ್ನೋ ಒಂದು ಮ್ಯಾಜಿಕ್ ಲೈಟ್ ಅನ್ನೋ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಈ ರೀತಿ ಬಂತು. ಈಗ ಇಲ್ಲಿ ನೋಡಿ ಈ ರೀತಿ ಇದೆ, ಇಲ್ಲೇ ಕ್ಲಿಕ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದಲ್ಲ,
ಇಲ್ಲಿ AI ವಿಡಿಯೋಸ್ ಅಂತ ಏನು ಕಾಣಿಸ್ತಿದೆ ಅದನ್ನು ನಾವು ಏನು ಮಾಡಬೇಕು, ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ AI ವಿಡಿಯೋ ಅಂತ ಜಸ್ಟ್ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೂಗಲ್ ಇರಲಿ ನಾವು ಸೈನ್ ಅಪ್ ಆಗಬೇಕು. ಒಂದು ಜಿಮೇಲ್ ಐಡಿನ ಕೊಟ್ಬಿಟ್ಟು ಸೈನ್ ಅಪ್ ಆಗಿ ನೀವು ಕೂಡ. ನೋಡಿ ಇಲ್ಲಿ ಗೂಗಲಿಂದ ಸೈನ್ ಅಪ್ ಆದಾಗ ಇಲ್ಲಿ ಲಾಗಿನ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈಗ AI ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. AI ವಿಡಿಯೋ ಮೇಲೆ ಕ್ಲಿಕ್ ಮಾಡಾದಾಗ ಈ ರೀತಿ ಬರುತ್ತೆ. ನೋಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಏನೋ ಒಂದು ಟೈಪ್ ಮಾಡಿ ಇರುತ್ತೆ, ಅದನ್ನು ಫುಲ್ ಈ ರೀತಿ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿಂದ ಇದನ್ನು ಏನು ಮಾಡೋಣ, ನಾವು ಈ ರೀತಿ ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ಬ್ಯಾಕ್ ಹೋಗಿ ChatGPTಯಲ್ಲಿ ಏನು ಸ್ಟೋರಿ ನಾವು ತೊಗೊಂಡಿದ್ದೀವಲ್ವ ಆ ಸ್ಟೋರಿನ ಇಲ್ಲಿಗೆ ಪೇಸ್ಟ್ ಮಾಡಬೇಕು. ಈಗ ಇಲ್ಲಿಗೆ ನಾನೇನು ಮಾಡ್ತಾಯಿದ್ದೀನಿ, ಈ ಸ್ಟೋರಿ ಏನಿದೆ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಈ ಸ್ಟೋರಿನ ಪೇಸ್ಟ್ ಮಾಡಿ ಇಲ್ಲಿ ಲ್ಯಾಂಡ್ಸ್ಕೇಪ್ ಮತ್ತು ಇಲ್ಲಿ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೈಟ್ ಅಂತ ಇದೆ. ಇದರಲ್ಲಿ ಅಂದರೆ ನಮ್ಮದು ವೀಡಿಯೋದು ರೇಷು ಏನಿರುತ್ತೆ, ಇದು ನಮ್ಮದು ವೀಡಿಯೋದು ಇದು 16:9 ಇಲ್ಲಾಂದರೆ 9:16 ನಮಗೆ ಯಾವುದು ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾವಿವಾಗ ಲ್ಯಾಂಡ್ ಪೋಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಲ್ಯಾಂಗ್ವೇಜ್ ಕೂಡ ಕೇಳುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಬಂದುಬಿಟ್ಟು ನಾವು ಹಿಂದಿ ಸೆಲೆಕ್ಟ್ ಮಾಡಬೇಕು. ನೋಡಿದ್ರೆ ಇದಕ್ಕೆ ನಾನು ಹೇಳಿದ್ದು ಇಲ್ಲಿ ಕನ್ನಡ ಇಲ್ಲ, ಹಾಗಾಗಿ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ, ಹಾಗಾಗಿ ಹಿಂದಿನ ಸೆಲೆಕ್ಟ್ ಮಾಡೋಣ. ಹಿಂದಿ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಸ್ಟೈಲ್ ಕೇಳ್ತಿದೆ. ಇದು ಸ್ಟೈಲ್ ಬಂದುಬಿಟ್ಟು 3D ಕಾರ್ಟೂನ್ ಇದೆ, ಡಿಸ್ನಿ, ಎಪಿಕ್, ರಿಯಲಿಸ್ಟಿಕ್, ಜಿಬ್ಲಿ ಇದೆ, ಮತ್ತು ಕಿಡ್ಸ್ ಸ್ಟೋರಿ ಇದೆ, ಅನಿಮಲ್ಸ್ ಇದೆಲ್ಲ ಇದೆ. ಇದರಲ್ಲಿ ನಾನು ಬಂದುಬಿಟ್ಟು 3D ಕಾರ್ಟೂನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಸ್ಟೋರಿ ಮತ್ತು ವಿಡಿಯೋ ಏನಿದೆ ಅದು ರೆಡಿಯಾಗಿ ಬರುತ್ತೆ. ಮೇಲೆ ಕ್ಲಿಕ್ ಮಾಡಿದಾಗ ಸಕ್ಸಸ್ಫುಲ್ಲಿ ಕ್ರೆಡಿಟ್ ಅಂತ ಬಂತು. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ವಿಡಿಯೋದು ಏನು ಸ್ಟೋರಿ ಇದೆ ಆ ಸ್ಟೋರಿ ಬಂದುಬಿಟ್ಟು 1 2 3 4 ಇದರಲ್ಲಿ ಜನ್ರೇಟ್ ಆಗ್ತಾಯಿದೆ. ಈಗ ಜನ್ರೇಟ್ ಆಗಿ ಬಂದಿದೆ. ಈಗ ನೋಡಿ ಈ ರೀತಿ ಜನ್ರೇಟ್ ಆಗ್ತಿದೆ. ಇದನ್ನು ಇದೇ ರೀತಿ ನಾವು ಇದು ಮಾಡ್ಕೋಬೇಕು. ಬ್ಯಾಕ್ ಹೋದರೆ ಅದು ಇದಾಗುತ್ತೆ, ಸ್ಕಿಪ್ ಆಗುತ್ತೆ. ಹಾಗಾಗಿ ಜನ್ರೇಟ್ ಆಗೋ ತನಕ ನಾವು ಹಾಗೆ ಇದು ಮಾಡಬೇಕು. ಈಗ 2 ಜನ್ರೇಟ್ ಆಗಿದೆ, 3 ಮತ್ತು 4ನೇ ಇದು ಜನ್ರೇಟ್ ಆಗಬೇಕು. ಓಕೆನಾ? ನೋಡಿ ಇಲ್ಲಿ ಗುಂಡ ಮತ್ತು ಇಲ್ಲಿ ಟೀಚರ್ದು ಜನ್ರೇಟ್ ಆಗ್ತಿದೆ. ಇನ್ನು ಇದು ಫುಲ್ಲಾಗಿ ಜನ್ರೇಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಗುಂಡ ಮತ್ತು ಟೀಚರ್ದು ಕ್ಯಾರೆಕ್ಟರ್ ಕೇಳ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಈ ರೀತಿ ಟ್ಯಾಪ್ ಮಾಡಿ ಇಲ್ಲಿ ಕ್ಯಾರೆಕ್ಟರ್ ತೋರಿಸುತ್ತೆ. ಇದರಲ್ಲಿ ನಾನು ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ರೀತಿ ಕ್ಯಾರೆಕ್ಟರ್ ಬೇಕು ಅಂತ. ಈಗ ಟೀಚರ್ ಕ್ಯಾರೆಕ್ಟರ್ಗೆ ನೋಡಿ ಈ ರೀತಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದೆ ಟೀಚರ್, ಮೋನಿಕಾ, ಫೀಮೇಲ್ ಇದೆಲ್ಲ ತೋರಿಸ್ತಿದೆ. ಈಗ ಟೀಚರ್ದು ಒಂದು ಇಮೇಜನ್ನು ನಾವು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಿಮಗೆ ಟೀಚರಿಂದ ಇಮೇಜಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ತಗೊಳ್ತಾ ಇದ್ದೀನಿ. ಇದು ಟೀಚರ್ ಇದಕ್ಕೆ ಚೆನ್ನಾಗಿ ಬರುತ್ತೆ ಅಂತ. ಈಗ ಆಯಿತು, ಇದನ್ನು ನೆಕ್ಸ್ಟ್ ಸ್ಟೆಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೇವ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈಗ 3ನೇ ಸ್ಟೆಪ್ ಬಂದುಬಿಟ್ಟು ಸ್ಟೋರಿ ಬೋರ್ಡ್. ಮೂರನೇದು ಕೂಡ ಜನ್ರೇಟ್ ಆಗಿದೆ. ಈಗ 4ನೇ ಇದು ಕೂಡ. ಈಗ ನಮ್ಮದು ಏನು ಕ್ಯಾರೆಕ್ಟರ್ಸ್ ಏನಿದೆ ಅದು ಜನ್ರೇಟ್ ಆಗ್ತಿದೆ. ನಮ್ಮ ಸ್ಟೋರಿ ವೈಸ್ ಏನಿದೆ ಅದು ಜನ್ರೇಟ್ ಆಗ್ತಿದೆ. ಇಲ್ಲಿ 1 2 ಇದೆರಡು ಜನ್ರೇಟ್ ಆಗ್ತಿದೆ. ಬೇರೆ ಯಾವುದೇ ರೀತಿ ಆ್ಯಪನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಎಡಿಟಿಂಗ್ ಮಾಡೋಕ್ಕೆ, ವಾಯ್ಸ್ ಓವರ್ ಮಾಡೋದು ಏನೂ ಇಲ್ಲ, ಎಲ್ಲ ಬಂದುಬಿಟ್ಟು ಇದರಲ್ಲೇ ಆಗುತ್ತೆ. ನೋಡಿ ಈಗ ಜನ್ರೇಟ್ ಆಗಿ ಬಂದಿದೆ. ಈಗ ಓಕೆನಾ? ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎನಿಮೇಟ್ ಆಲ್ ಅಂತ ಇದೆ. ಎನಿಮೇಟ್ ಬೇಡ ನಮಗೆ, ನೆಕ್ಸ್ಟನ್ನು ಕ್ಲಿಕ್ ಮಾಡೋಣ. ಮತ್ತೆ ಈಗ ಸಕ್ಸಸ್ಫುಲ್ಲಿ ಸೇವ್ ಆಗಿದೆ. ಈಗ ನೋಡಿ ನಿಮಗೆ ಯಾವ ರೀತಿ ಅಂತ ಇದು ಮಾಡಿಸ್ತೀನಿ.
ಇಲ್ಲಿ ಹೆಡ್ಲೈನ್ ಇದೆಯಲ್ಲ, ಹೆಡ್ಲೈನ್ ಯಾವ ರೀತಿ ಬೇಕು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ಹೆಡ್ಲೈನ್ ಕೂಡ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದಾದಮೇಲೆ ಇಲ್ಲಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಕೆ ಕ್ಲಿಕ್ ಮಾಡಿದ್ರೆ ನಮ್ಮದು ವಿಡಿಯೋ ಬಂದುಬಿಟ್ಟು ರೆಡಿಯಾಗಿ. ಈಗ ಜನ್ರೇಟ್ ಆಗಿ ಬಂದಿದೆ. ಈಗ ಇಲ್ಲಿ ನೋಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋದಕ್ಕೂ ಮುಂಚೆ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡೋಣ. एक दिन गुंडा स्कूल में नया नया आया. टीचर ने पूछा, तुम्हारा नाम क्या है? गुंडा बोला, गब्बर सिंह. टीचर हंसते हुए बोली, अच्छा बेटा, अब अल्फाबेट सुनाओ. गुंडा बोला, A for AK-47, B for बॉम्ब, C for कट मार दूं. टीचर डर गई और बोली, बस बेटा, आज से तू ही प्रिंसिपल है. हाय. ಈಗ ಜಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಈ ರೀತಿ ವಿಡಿಯೋನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. ತುಂಬ ಈಸಿಯಾಗಿ, ಯಾವುದೇ ರೀತಿ ನಾವು ಎಡಿಟಿಂಗ್ ಮಾಡೋದೇನು ಬೇಡ, ಬರೀ ಒಂದು ಸ್ಟೋರಿ ಸಿಕ್ಕಿದ್ರೆ ಸಾಕು ಈ ರೀತಿ ವಿಡಿಯೋನ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು.